ಜೈ ಶ್ರೀರಾಮ್. ಶ್ರೀರಾಮ ಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮ್ಮ ಹೆಸರು ಹೇಳಿಮ್ಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಅಪರ್ಣಾ ಗೋಪಾಲ್ ಕುಲಕರ್ಣಿ. ನಾನು ಹೆಗ್ಗೇರಿ ಕಾಲನಿಯಿಂದ ಹಳೆ ಹುಬ್ಳಿಯಿಂದ ಬಂದಿದ್ದೇನೆ. ಹೆಗ್ಗೇರಿ ಕಾಲನಿ, ಓಕೆ ಓಕೆ. ಎಲ್ಲಿ ದೂರನಾ ಅದು? ಇದು ಸಿದ್ದಾರೂಢ ಮಠ ಅಂತ ನೀವು ಕೇಳಿರ್ಬೋದು. ಸಿದ್ದಾರೂಢ ಮಠ ಅಲ್ಲಿ ತುಂಬ ಹತ್ರ ಆಗುತ್ತೆ. ಓಕೆ, ಹಳೆ ಹುಬ್ಳಿ ಏರಿಯಾ. ನಿಮಗೆ ನಾನು ರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ಕಲಿಯುಗವು ಎಂದು ಪ್ರಾರಂಭವಾಯಿತು ಎಂದು ಹೇಳಬಹುದು? ಕಲಿಯುಗವು ಎಂದು ಪ್ರಾರಂಭವಾಯಿತು ಎಂದು ಹೇಳಬಹುದು? ಶ್ರೀಕೃಷ್ಣ ಪರಮಾತ್ಮನು ಎಂದು ತನ್ನ ಪರಮಧಾಮಕ್ಕೆ ಬಂದನೋ ಆವಾಗ ಕಲಿಯುಗ ಪ್ರಾರಂಭವಾಯಿತು ಎಂದು ನಾವು ಹೇಳಬಹುದು. ಬಂದನು ಅಲ್ಲ, ಅಲ್ಲಿ ಪರಂಧಾಮಕ್ಕೆ ತೆರಳಿದನು. ಅಂದರೆ ತನ್ನ ಮೂಲ ಸ್ಥಾನಕ್ಕೆ ಹೋಗಿ ಸೇರಿಬಿಡಿದನು. ಯಾರು? ಕೃಷ್ಣ ಪರಮಾತ್ಮ. ಆವಾಗಿಂದ ಕಲಿಯುಗ ಆರಂಭ ಆಯಿತು ಅಂತ ಒಂದು ಲೆಕ್ಕಾಚಾರ. ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಯಮದೇವರ ಮೇಲೆ ಯುದ್ಧಕ್ಕಾಗಿ ಯಮಲೋಕಕ್ಕೆ ಹೋದ ರಾವಣನಿಗೂ ಯಮದೇವರಿಗೂ ಎಷ್ಟು ದಿನ ಘೋರ ಯುದ್ಧ ನಡೆಯಿತು? ನೋಡಿ, ಯಮದೇವರ ಮೇಲೆ ಯುದ್ಧಕ್ಕಾಗಿ ಯಮಲೋಕಕ್ಕೆ ಹೋದ ರಾವಣನಿಗೂ ಯಮದೇವರಿಗೆ ಎಷ್ಟು ದಿನ ಘೋರ ಯುದ್ಧ ಆಯಿತು? 7 ದಿನ ಘೋರ ಯುದ್ಧ ನಡೆಯಿತು. 7 ದಿನ. 7 ದಿನ. ಅಂದರೆ ಅವರು ಸಾಮಾನ್ಯ ಅಲ್ಲ, ಇವರು ಸಾಮಾನ್ಯ ಅಲ್ಲ. ರಾವಣ ಸಾಯಿತು ಇದನ್ನೇ. ಆದರೆ ಏನಂದ್ರೆ ಅಲ್ಲಿ ಒಂದು ಗ್ರೇಟ್ನೆಸ್ ತೋರಿಸ್ಬೇಕು ಅಂತ ಇರುತ್ತೆ. ಇಷ್ಟಿಷ್ಟು ಇದರಲ್ಲಿ ಅವ್ರದ್ದು ಬಲ ಇತ್ತು ಅಂತವನ್ನ ಸೋಲಿಸಿದ. ಏನೂ ಇಲ್ಲ, ಒಂದೇ ಸಲಕ್ಕೆ ಡುಮ್ಮ ಅಂತ ಬಿದ್ದುಬಿಟ್ರೆ ಅವ್ರಿಗೇನು ಇದಿರಲ್ಲಲ್ವ. ಅದಕ್ಕೋಸ್ಕರ ಹಾಗೆ ಪರಮಾತ್ಮ ಪ್ರತಿ ಇದರಲ್ಲೂ ಕೂಡ ಪರಮಾತ್ಮ ಆಗಲಿ, ಪರಮಾತ್ಮನ ಭಕ್ತರು, ಅವನ ಅನುಚರರು, ದೇವತೆಗಳು ಎಲ್ಲರೂ ಕೂಡ ಅವನಂತೆಯೇ ನಾಟಕವಾಡಿ ಏನಂದ್ರೆ ತೋರಿಸ್ತಾರೆ. ಏನಪ್ಪ ಅಂದರೆ ಸುಮ್ಮನೆ ಏನೋ ಆಗಲಿಲ್ಲ, ಒಂದೇ ಸಲಕ್ಕೆ ಬಿದ್ದುಬಿಟ್ಟ ಅಂದರೆ ಏನೋ ಬಿಡು, ಅವನು ಏನೋ ಸರಿ ಇದು ಇರಲಿಲ್ಲ, ಬಲ ಇರಲಿಲ್ಲ, ಬೀಳಿಸ್ತಾ ಅಂತ ಅಲ್ವಾ. ಆ ರೀತಿ ಆಗುತ್ತೆ ಅಂತ, ಆ ರೀತಿ ಆಗಬಾರದು ಅಂತ ಇಲ್ಲಿ ಹೇಳಿದ್ರು. ಇನ್ನು ಮೂರನೇ ಪ್ರಶ್ನೆ ತಮಗೆ, ಶ್ರೀರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿ ಚಿತ್ರಕೂಟದಲ್ಲಿರುವಾಗ ಕಾಗೆಯ ರೂಪವನ್ನು ಧರಿಸಿ ಜಯಂತನು ಸೀತಾದೇವಿಯರ ಮೇಲೆ ಆಕ್ರಮಣವನ್ನು ಮಾಡುವಾಗ ಆತನಲ್ಲಿ ಯಾವ ದೈತ್ಯನ ಆವೇಶವಿತ್ತು? ಶ್ರೀರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿ ಚಿತ್ರಕೂಟದಲ್ಲಿರುವಾಗ ಕಾಗೆಯ ರೂಪ ಧರಿಸಿ ಜಯಂತ ಬರ್ತಾನೆ. ಆವಾಗ ಸೀತಾದೇವಿಯರ ಮೇಲೆ ಯಾವ ರೀತಿ ಆಕ್ರಮಣವನ್ನು ಮಾಡಿ ಆತನಲ್ಲಿ ಯಾವ ದೈತ್ಯನ ಆವೇಶವಿತ್ತು? ಆತನಲ್ಲಿ ಕುರಂಗ ಎನ್ನುವ ದೈತ್ಯನು ಆವೇಶವಿತ್ತು. ಕುರಂಗ. ಸರಿಯಾದ ಉತ್ತರ. ರಾಮದೇವರದು ಇಷ್ಟೊಂದು ಚರಿತ್ರೆ ಕೇಳುವಾಗ ಏನು ರಾಮ 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 ಅಂದ್ರೇ ಸಾಕು, ಏನಂತಂದ್ರೆ ಎಲ್ಲ ದುರಿತ ಕೋಟಿಗಳು ನಾಶ ಆಗ್ತವೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆ ಬೋಸೆದು. ರಾಮನಾಮ ಪಾಯಸಕ್ಕೆ ಹೃದಯವೆಂಬ ಮಡಿಗೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ರಾಮನಾಮ ಪಾಯಸಕ್ಕೆ. ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ? ಆನಂದ ಆನಂದವೆಂಬೋ ತೇರು ಬಂದಿತು ಕಾಣಿರೋ. ಆನಂದ ಆನಂದವೆಂಬೋ ತೇರು ಬಂದಿತು ಕಾಣಿರೋ. ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ. ಇನ್ನು ನಿಮಗೆ ರಾಮಚರಿತೆಯಲ್ಲಿ ಕೊನೆ ಪ್ರಶ್ನೆ, ನೀವೇನಾದ್ರು ಹೇಳಲಿಕ್ಕೆ ಇಷ್ಟಪಡ್ತಿದ್ರೆ? ನಾನು ಇದು ಒಂದು ಹೊಸ ಅನುಭವ ನನಗೆ. ತುಂಬ ಖುಷಿ ಆಗ್ತಾ ಇದೆ. ಏನೋ ಒಂದು ಧಾರ್ಮಿಕ ಒಂದು ದೇವರದ್ದು ಎಲ್ಲ ಹೊಸದಾಗಿ ಕೇಳ್ತಾ ಇದ್ದೀನಿ. ರಸಪ್ರಶ್ನೆ ಮೂಲಕವಾಗಿ ಇದು ಒಂದು ಹೊಸ ಅನುಭವ ಅಂತ ನಾನು ಹೇಳ್ತೀನಿ. ಕೊನೆ ಪ್ರಶ್ನೆಗೆ ಹೋಗ್ಬಿಡಲಾಗ್ರೆ ಆಯ್ತು, ಹೋಗೋಣ.
ದಕ್ಷಿಣ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಸುಗ್ರೀವನು ಯಾರನ್ನು ಕಳುಹಿಸಿದನು? ದಕ್ಷಿಣ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಸುಗ್ರೀವನು ಯಾರನ್ನು ಕಳಿಸಿದನು? ದಕ್ಷಿಣ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಸುಗ್ರೀವನು ಹನುಮಂತ, ಅಂಗದ, ನೀಲ, ಜಾಂಬವಂತ ಮುಂತಾದವರನ್ನು ಕಳುಹಿಸಿದನು. ಸರಿಯಾದ ಉತ್ತರ. ಹನುಮಂತ, ಅಂಗದ, ನೀಲ, ಜಾಂಬುವಂತ ಮುಂತಾದವರನ್ನ ಸುಗ್ರೀವ ಕಳಿಸ್ಕೊಡ್ತಾನೆ. ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರನ್ನ ಒಂದೊಂದು ಟೀಮು ಕಳಿಸ್ಕೊಡ್ತಾನೆ. ಅದರಲ್ಲಿ ಇಲ್ಲಿ ದಕ್ಷಿಣ ದಿಕ್ಕಿಗೆ ಈ ಟೀಮ್ನ ಕಳಿಸ್ಕೊಡ್ತಾನೆ. ಈ ರೀತಿ ಒಂದು ತಾವು ಬಂದು ಈ ಒಂದು ರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೂ ನೀಟಾಗಿ ಉತ್ತರವನ್ನು ಹೇಳಿದರೆ ಓಕೆ. ಅದರಿಂದ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.